ಹೊಸ ರೂಲ್ಸ್ ಪ್ರಕಾರ 2 ಲಕ್ಷಕ್ಕಿಂತ ಜಾಸ್ತಿ ಸಾಲ ಕೊಡುವಂಗಿಲ್ಲ. ತಿಳ್ಕೊಳ್ಳಿ, ದಯಮಾಡಿದ್ನ ತಿಳ್ಕೊಳ್ಳಿ. ಇದೆಲ್ಲವನ್ನ ಕೊಟ್ಟಿರೋದು ನಿಮ್ಮನ್ನ ಈ ರಕ್ತ ಅದಲ್ಲ ಅದನ್ನ ಬಳ್ಕೊಳ್ಳಕ್ಕೆ, ಆ ಬಳ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡಬೇಡಿ. ಇವರು ನನ್ನ ಮಕ್ಕಳು ಸಾಮಾನ್ಯದವರೆಲ್ಲ ಕಣವ, ಜನರು ಇವರು ತಗದಿಮಿ ಅಂತ ಕುಣ್ಕೊ ಬಂದು ನಾಲ್ಗೆಯ ಉದ್ದ ಚಾಚಿಬಿಟ್ಟು ಒಂದು ತೊಟ್ಟು ರಕ್ತವು ಕೆಳಗಡೆ ಬೀಳದೆ ಬಾಚ್ಕೊಬಿಡ್ತಾರೆ ಇರೋ ಇಟ್ಟು ರಕ್ತನೂ. ಅದರಿಂದ ಭಾರಿ ಎಚ್ಚರಿಕೆಯಿಂದ ನಾವು ಗಮನಿಸಬೇಕು. ನೀವು ಬದುಕಿದ್ರಲ್ವಾ, ನಿಮ್ಮ ಮಕ್ಕಳು ಬೆಳೆಯೋದು, ನಿಮ್ಮ ಮಕ್ಕಳು ಸಂತೋಷವಾಗಿದ್ರಲ್ವಾ ನೀವು ಮತ್ತೆ ಎತ್ತರಕ್ಕೆ ಇರೋದು. ಆದರೆ ನಮ್ಗೆ ಯಾರು ಸಾಲ ಕೊಟ್ಟರು, ಇವ್ರು ಕೊಡದೆ ಅಂತ ಅನ್ಬೋದು. ಎಲ್ಲರೂ ಹಂಗೇನೆ ಹೇಳೋದು, ನಮ್ಗೆ ಯಾರು ಕೊಟ್ಟರು ಅಂದರೆ ಸರ್ಕಾರ ಈ ಹಿಂದೆ ಕೊಡ್ತಿತ್ತು ತಾನೆ, ಈಗಲೂ ಕೊಡಬೇಕು. ರೂರಲ್ ಬ್ಯಾಂಕಿಂದ ನಿಮ್ಗೆ ಈಗಲೂ ಕೊಡಬೇಕು, ಅದೇ ನಿಯಮ. ಅವರು ಕಳ್ದುಡ್ಡುಗಳನ್ನ ನಾನು ಯಾರ ಬಗ್ಗೆನೂ ಹೇಳಲ್ಲ, ಆದರೂ ಹೇಳ್ತೀನಿ ಅಂದರೆ ಈ ಕಳ್ದುಡ್ಡುಗಳನ್ನೆಲ್ಲ ಫೈನಾನ್ಸ್ಗೆ ಹಾಕೋದು, ಫೈನಾನ್ಸ್ ಅವರು ಬಂದು ನಿಮ್ಗೆ ಲೋನ್ ಕೊಡೋದು, ನಿಮ್ಗೆ ಕಟ್ಟಕ್ಕಾಗದೆ ಇರೋದು, ಕಟ್ಟಕ್ಕಾಗದೆ ಇದ್ದಾಗ ಅವಮಾನ ಮಾಡೋದು, ನೆಣ ಹಾಕೊಳ್ಳೋದು. ಇವು ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಯಾವುದೇ ಗ್ರಾಮದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಯಾವುದೇ ಗ್ರಾಮದಲ್ಲಿ ಯಾವನೇ ಬಂದು ಸುಲಿಗೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ರೆ ಕೆಲವ್ರು ಕೇಳ್ತಾ ಇದ್ರು, ಚೆಕ್ ಕೊಟ್ಬಿಟ್ಟಿದ್ದೀವಿ ಏನಣ್ಣ ಮಾಡೋದು. ಅದು ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಲ್ಲಿ ತಗೊಂಡಿದ್ದೀರಾ, ಸೆಲ್ಫ್ ಹೆಲ್ಪ್ ಗ್ರೂಪ್ ಇಂದ ತಗೊಂಡಿದ್ದೀರಾ, ಅದನ್ನು ಯೋಚನೆ ಮಾಡಿ. ಕಾರ್ಪೊರೇಷನ್ ಇಂದ ತಗೊಂಡು ಅದಕ್ಕೊಂದು ಶ್ಯೂರಿಟಿಯನ್ನು ಕೊಟ್ಬಿಟ್ಟಿದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ, ಸ್ಪಷ್ಟತೆ ಅದು. ಆದರೆ ನಿಮ್ಮ ಹತ್ರ ಆಸ್ತಿನೇ ಇಲ್ದಿದ್ದಾಗ ನಿಮ್ಮ ಹತ್ರ ಏನು ತಗೊಳ್ವಾ, ನಿಮ್ಮ ಹತ್ರ ಕಟ್ಟುವ ಯೋಗ್ಯತೆನೇ ಇಲ್ಲ ಅಂದಾಗ ನಾವೇನು ಮಾಡುವ. ಆದರೆ ಯಾವುದೇ ಸಾಲವನ್ನು ಕೊಡಬೇಕಾದ್ರೆ ನಾವು 3 ವರ್ಷ ರಿಟರ್ನ್ಸ್ ಅನ್ನ ಗಮನಿಸ್ತೇವೆ. ಅದನ್ನು ಯೋಚನೆ ಮಾಡಿ. 3 ವರ್ಷ ರಿಟರ್ನ್ಸ್ ಅಂದ್ರೆ ನೀನು ಎಷ್ಟು ಸಂಪಾದನೆ ಮಾಡ್ತಿದ್ದಿ, ಎಷ್ಟನ್ನು ಖರ್ಚು ಮಾಡ್ತಿದ್ದಿ, ಎಷ್ಟನ್ನು ಉಳಿಸ್ತಿದ್ದಿ, ಎಷ್ಟನ್ನು ಸಾಲ ತಗೊಳ್ಳಿಕ್ಕೆ ನೀನು ಅರ್ಹತೆ ಇದೆ ಅನ್ನೋದನ್ನ ಪರೀಕ್ಷೆ ಮಾಡಲಿಕ್ಕೆ ಇರುವಂಥದ್ದು ರಿಟರ್ನ್ಸ್. ಫೈನಾನ್ಷಿಯಲ್ ಕಂಪನಿಗಳು ಆ ಥರ ನೋಡಿ ಕೊಡ್ತವೆ. ನಿಮಗೆ ಸಾಲ ಕೊಟ್ಟಿರೋವೆಲ್ಲ ಮೈಕ್ರೋ ಫೈನಾನ್ಸ್ಗಳು, ಆದ್ರಿಂದ ನೀವೇನು ಕಟ್ಟಬೇಕಾಗಿಲ್ಲ. ತಾಲೇ ತೊಳ್ಕೊಬಿಡಿ ಹೇಳ್ತೀನಿ. ಯಾಕೆ ಅಂದರೆ ಮಾಡಿರೋ ಸಾಲ ಅದೇ. ನಿಮ್ಗೆ ಏನಾದರೂ ಪ್ರಾಮಾಣಿಕವಾಗಿ ನನ್ನ ಮನ್ಸು ಒಪ್ಪಲ್ಲ, ನಮ್ಮ ದೇವ್ರು ಒಪ್ಪಲ್ಲ ಅಂದರೆ ಏನು ಅಸ್ತಿಸ್ಕೊಂಡಿದ್ದೀರಿ ಕೊಟ್ಬಿಡಿ. ಯಾಕೆ ಅಂತಂದರೆ ನಾನೇನು ಬೇಡ ಅನ್ನೋದಿಲ್ಲ ಆ ವಿಚಾರದಲ್ಲಿ. ಏನು ಅಸ್ತಿಸ್ಕೊಂಡಿದ್ದೀರಿ ಸಾಧ್ಯ ಆದಷ್ಟು ತೀರಿಸ್ಬಿಡಿ. ಯಾಕೆ ಅಂತಂದರೆ ಕೊಟ್ಟವನು ನಿಮ್ಮದೇ ಉಳ್ಕೊಳ್ಳಿ. ನಮ್ಮ ರಾಜ್ಯಪಾಲರು ಅದೇ ಹೇಳಿದ್ದು, ಕೊಟ್ಟವನ ಕತೆ ಏನಂಗಾರೆ ಅಂತ. ಕೊಟ್ಟವನ ಕತೆಗೋಸ್ಕರ ನೀವು ಕೊಟ್ಟುಬಿಡಿ. ಆದರೆ ಅಕ್ರಮವಾಗಿ ಪಡೆದವನಲ್ಲ ನಿಮ್ಮ ಹತ್ರ ಬಡ್ಡಿನ, ಅದನ್ನು ಮಾತ್ರ ನೀವು ಸೊತ್ತರೂ ಕೊಡಬೇಡಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಬದುಕಬೇಕಪ್ಪ, ಬೆಳಿಬೇಕು. ಈ ಜಗತ್ತು ಬಡವರ ಪರವಾಗಿದೆ, ಬಲ್ದವ್ರ ಪರವಾಗೂ ಇದೆ. ಹಾಗಂತ ಹೇಳಿ ನಮ್ಮನ್ನು ನಾವೇ ತಿನ್ಕೊಡುವ ಈ ನರಕಕ್ಕೆ ಯಾಕೆ ಬಿಡಬೇಕು? ಇದನ್ನು ಪುನರಾಲೋಚಿಸ್ತಾ ನಾನು ಎಲ್ಲ ದಾಖಲೆಯನ್ನು ತೆಗೆದೆ ನಿಮಗೋಸ್ಕರ. ಇಲ್ಲಿಯೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳು ನಿಮಗೆ ಇಷ್ಟು ಪರ್ಸೆಂಟನ್ನು ಲೋನ್ ಕೊಟ್ಟುಬಿಟ್ಟು ಇಷ್ಟು ಪರ್ಸೆಂಟ್ ಜೀವ ತಗೋತೀವಿ ಅಂತಂದರೆ ಯಾವ ಸರ್ಕಾರವೂ ಒಪ್ಪದೇ ಇರುವ ಪ್ರಕ್ರಿಯೆ. ಅದರಿಂದ ಅವನಿಗೆ ಯಾವ ದೇವ್ರ ಹೆಸರಲ್ಲಾರ ಬರಲಿ, ಯಾರು ದೇವ್ರ ಹೆಸರಲ್ಲಾರ ಬರಲಿ, ಯಾವುದು ಇನ್ಯಾವುದೋ ಭೂತದ ಹೆಸರಲ್ಲಾರ ಬರಲಿ, ಯಾವುದಕ್ಕೆ ಬಂದರೂ ಎಲ್ಲದಕ್ಕೂ ವೆಂಕಟರಮಣ ಸ್ವಾಮಿ ಏನು ಹೇಳವನೆ, 3 ನಾಮ ಹೇಳವನೆ. ಹೆಣ್ಮಕ್ಳಿಗೆ ಒಟ್ಟಿನಾಮ ಹೇಳವನೆ, ಎಳೆದು ಬಿಡಿ ತೆಗೆ ಶಿವ ಅಂತ. ಏನೂ ಆಗೋದಿಲ್ಲ. ಹಿಂಗಾರ ಹೇಳ್ಕೊಳ್ಳಿ. ಆದರೆ ಅವರು ಜಾಗೃತಿಯಿಂದ ಕೇಳಬೇಕು. ತಮಾಷೆ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಅಷ್ಟೊಂದು ಒಟ್ಟೂರ್ಸವ್ರೆ ನಮ್ಮ ಕುಟುಂಬಗಳನ್ನ, ಅಷ್ಟೊಂದು ಒಟ್ಟೂರ್ಸವ್ರೆ. ಆ 3 ಜನ ಮಕ್ಕಳು ಒಂದೇ ದಿವಸ ಬಿಳಿ ಬಟ್ಟೆಯಲ್ಲಿ ಕಟ್ಟಿದ್ರಲ್ಲ, ಟಿ.ಸಿ.ಪುರದ ಕತೆ ಹೇಳಿದ್ನಲ್ಲ, ಆ ಥರದ್ದು 28,850 ಜನ ಬಿಳಿ ಬಟ್ಟೆಯಲ್ಲಿ ಕಟ್ಟಿಸ್ಕೊಂಡವ್ರೆ. ಅದರಿಂದ ನಿಮ್ಮ ಅಳತೆ ಮೀರಿ ಲೋನ್ಗೆ ಹೋಗಬೇಡಿ, ಡೇಟ್ ತಗೊಳ್ಳಿ. ಅವನು ಪಾರದರ್ಶಕವಾಗಿ, ಈಗ ರೈತ ಸಂಘದ ಬಡಗಲ್ಪುರ ನಾಗೇಂದ್ರ ಅವರ ರೈತ ಸಂಘ ಆಗಿರ್ಬೋದು, ಕೆ ನಂಜುಂಡಸ್ವಾಮಿ ಅವರ ರೈತ ಸಂಘ ಆಗಿರ್ಬೋದು, ಅವ್ರು ಹೇಳ್ತಾವ್ರೆ ಊರೊಳಗಡೆ ನೀವೇನಾದರೂ ಕಾಲಿಟ್ರೆ ಎಲ್ಲನೂ ಹೇಳಿ ಅಂತ. ಸುಮ್ಮನೆ ನುಗ್ಗೋದು, ಅರಾಸ್ ಮಾಡೋದು, ಬಣ್ಣ ಬಳ್ದ್ಬಿಟ್ಟು ಬರೋದು, ಮನೆ ಗೋಡೆ ಮೇಲೆ ಏನೋ ಕೆತ್ಬಿಟ್ಟು ಬರೋದು, ಅಕ್ಷರ ಬರದೇ ಇರೋ ಅಕ್ಷರದಲ್ಲಿ ಏನೋ ಬರೆಯೋದು, ನೀನು ಮನೆ ಹಿಂಗೆ ಆಗ್ತದೆ. ಹಂಗೇನೂ ಆಗಿರೋದಿಲ್ಲ. ನನ್ನ ಮಗನಿಗೆ ಅಲ್ಲೇ ಹೊಡೀರಿ. ಆ ಬಾಣ್ತಿನ ಈಚೆಗೆ ಹಾಕಿದ್ರಲ್ಲಪ್ಪ ಫೈನಾನ್ಸ್ ಕಂಪ್ನಿಗಳಿಗೆ, ನಿಮ್ಗೆ ಒಟ್ಟುಗುರಿಲಿಲ್ವೇ? ಅವಳು ಎಳೆ ಮಗಿನ ಹಾಲು ಕುಡಿಸಲಾಗದೇ ಇರೋ ಸಂಕಟದಲ್ಲಿ ಬೀದಿಗೆ ಬಿದ್ದಲಲ್ಲ, ಆ ಹೊಟ್ಟೆ ಉರಿನೇ ಇವತ್ತು ಮೈಕ್ರೋ ಫೈನಾನ್ಸ್ಗಳೆಲ್ಲ ತಿಪ್ಪೆಗೆ ಹೋಗ್ಬಿಡುವಂಗಾದದ್ದು. ಇದೇ ಥರ ಎಲ್ಲ ದೇವ್ರ ಹೆಸರುಗಳು ಹೇಳ್ಕೊಂಡು ಫೈನಾನ್ಸ್ ಕಂಪ್ನಿಗಳು ಓಪನ್ ಮಾಡಿದವರು ತಿಪ್ಪೆಗೆ ಬೀಳಬೇಕು. ದೇವ್ರೇನು ಕಣ್ಮುಚ್ಕೊಂಡು ಕೂತಿದತ್ತಾ? ಇವ್ರು ಒಟ್ಟೂರಿ ಸಂಕಟಗಳನ್ನೆಲ್ಲ ದೇವ್ರು ನೋಡೋದಿಲ್ವಾ?
ಬೆಳಿಗ್ಗೆ ಆಯ್ತು ಅಂದ್ರೆ ಅರ್ಕೆ ಓದ್ಕೋತೀವಿ, ಮತ್ತೊಂದು ಓದ್ಕೋತೀವಿ, ಎಣ್ಣೆ ನೀರು ಸ್ನಾನ ಮಾಡ್ಕೊಂಡು ಮೈಗೆ ಸ್ನಾನ ಮಾಡ್ಕೊಂಡು ದೇವ್ರಿಗೊಂದು ಗಂಧದ ಕಡ್ಡಿ ಹಚ್ಚುತ್ತೀವಿ. ಪುಕ್ಸಟ್ಟೆ ಹಚ್ಚವ ದೇವ್ರಿಗೆ? ಅವರೇ ನಮ್ಮನ್ನೇ ತಿನ್ಕೊಬಿಟ್ರೆ ನಮ್ಮ ದೇವರು ಫೈನಾನ್ಸಸ್ ಅಲ್ಲಿ. ನಾವು ನಮ್ಮ ದೇವರು ಆ ಥರ ಅಲ್ಲ. ಯಾರು ಹಿಂಗೆ ಮಾಡೋರೆ ಅವ್ರಿಗೆ ಸರಿಯಾಗಿ ಕೊಡ್ತಾರೆ, ಬಡ್ಡಿ ಕೊಡ್ಬೇಕು. ಒಳ್ಳೇದು ಮಾಡಿದವ್ರನ್ನ ಒಳ್ಳೇದು ಮಾಡಿದ್ದೀರಪ್ಪ ಅಂತ ಅನ್ನಾರ ಅನ್ಕೊಳ್ಳಿ, ಅಂದೇರ ಬಿಡಿ, ಅದು ಬೇರೆ ವಿಚಾರ. ಒಳ್ಳೇದಂತೂ ಆಗದೆ ಬಡ್ಡಿ ಮಾತ್ರ ಕಟ್ಟಬೇಡಿ, ಯಾವುದೇ ಕಾರಣಕ್ಕೂ ಬಡ್ಡಿ ಕಟ್ಟಬೇಡಿ. ನೀವು ಬೆಳಿಬೇಕು ಅನ್ನುವಂಥದ್ದು ಮತ್ತೆ ಮತ್ತೆ ಸಾರಿ ಹೇಳ್ತಾ ಇದ್ದೀನಿ. ಇದೊಂದು ಚಕ್ರ ಉರುಳಬೇಕು, ಸಾಲದ ಸೂಲದಲ್ಲಿ ಸಿಗಾಕೋಬಾರ್ದು. ಯಾವನೋ 1 ಕೋಟಿನೋ 50 ಲಕ್ಷನೋ, ಯಾವನೋ ಇನ್ನೊಂದು 20 ಲಕ್ಷನೋ, ಇನ್ಯಾವನು ಏನೋ ಮಾಡ್ಕೊಂಬಿಟ್ಟವನೇ ಅಂದರೆ ಬೆಳಗ್ಗೆಯಿಂದ ಸಂಜೆ ಗಂಟ ಅಯ್ಯೋ ಎಲ್ಲರೂ ಬಂದು ಅವನ ಮುಂದೆ ಕಳ್ಳ 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 ಅಂತೀರ. ಆದರೆ ಏನು ಮಾಡ್ತಾವೆ ಹೇಳಿ? ಇಷ್ಟೊಂದು ಕಣ್ಣಿಗೆ ಗೋರಿ ಗುಡ್ಡೆ ಹಾಕತ್ತವ್ರಲ್ಲ ದೇವ್ರ ಹೆಸರಲ್ಲಿ. ಏನು ಮಾಡ್ತಿದಾರಪ್ಪ ಇಡೀ ಅಧಿಕಾರಿಗಳು? ದಯಮಾಡಿ ಅದ್ರ ಬಗ್ಗೆ ಯೋಚಿಸ್ಬೇಡವೆ? ಏನು ಮಾಡ್ತವ್ರೆ CBI ಅವರು? ದಯಮಾಡಿ ಯೋಚಿಸ್ಬೇಡವೆ? ಅದು ನಮ್ಮ ದೇವ್ರ ಹೆಸರು ಹೇಳ್ಕೊಂಡು ಅದೇ ಮುಳುಗಿ ಹೇಳ್ತಾ ಇದ್ದೀವಿ. ಕುಂಭಮೇಳದಲ್ಲಿ ನಮ್ಮ ದೇವರು ನಮ್ಮ ರಕ್ಷಣೆಗೆ ಬರಬೇಕಾ ಬೇಡವೋ? ಭಾರಿ ಎಚ್ಚರಿಕೆಯಿಂದ ಇವೆಲ್ಲವನ್ನು ನೋಡಿ ಯೋಚಿಸಿ ಆಲೋಚಿಸಿ ಹೇಳ್ತಾ ಇದ್ದೀನಿ. ಯಾರಾದರೂ ನಿಮಗೆ ಎಕ್ಸ್ಟ್ರಾ ಬಡ್ಡಿ ಕೇಳಿದರೆ ಮೂಲೆಯಲ್ಲಿರೋದ ಕಿತ್ತೋಗಿರೋದನ್ನ ತಗೋತೀನಿ, ಮೊದಲು ನಾನು ಕಟ್ಟಿರೋದು ಎಕ್ಸ್ಟ್ರಾ ದುಡ್ಡ ಕೊಟ್ಟು ಬಿಡು ಫಸ್ಟು. ಅವನು ನಿಮಗೆ ಚೆಕ್ ಕೊಟ್ಟ ಮೇಲೆ ಹೊಸ ರಿಜಿಸ್ಟ್ರೇಷನ್ ಕೊಡಬೇಕು. ಇಲ್ಲ ಅಂತಂದರೆ ಊರಲ್ಲಿ 4 ಜನ ಕೂತ್ಕೊಳ್ಳಿ ಬುದ್ಧಿವಂತರು, ಒಂದು ಪತ್ರವ ಬರೀರಿ, ಇಂಥವ್ರು ನಮ್ಗೆ ಇನ್ನೂ ಬಡ್ಡಿ ಕೊಟ್ಟಿಲ್ಲ, ಇಂಥ ಫೈನಾನ್ಸನ್ನು ತೆಗಿಕೂಡ್ದು ಅಂತ ಹೇಳಿ ರಿಜಿಸ್ಟರ್ಗೆ ಬರೀರಿ. ಅದೇನು ದೊಡ್ಡ ಕೆಲಸ ಅಲ್ಲ. ಸಬ್ ರಿಜಿಸ್ಟರ್ಗೆ ಬರೆದ್ಬಿಟ್ಟು ಇಂಥ ಕಂಪ್ನಿಯನ್ನೇ ಇಲ್ಲ ಅಂತಂದರೆ ಒಂದು 100 ರೂಪಾಯಿ ಖರ್ಚಾಯ್ತದೆ ಅಷ್ಟೇ. 100 ರೂಪಾಯಿ ಕೊಟ್ಬಿಟ್ಟು ಇಂಥ ಕಂಪ್ನಿಯವ್ರು ನಮ್ಗೆ ಮೋಸ ಮಾಡಿದ್ದಾರೆ ಅಂದರೆ ಅದನ್ನ ಒಬ್ಬರು ಸುಮ್ಮನೆಗಳಿರೋರು ಗಮನಿಸಬೇಕಾಗತ್ತೆ. ಗಮನಿಸ್ತಾರೆ ಅದನ್ನ, ಸುಮ್ಮನೆ ಅಲ್ಲ ಇವೆಲ್ಲ. ಇಂಥ ಮೋಸ ಮಾಡೋ ಕಂಪ್ನಿಗಳು ಒಳಗಡೆ ಬರ್ತವೆ, ಆಗಲೇ ಬಂದವೆ. ನಾವು ಒಂದೇ ದಿವಸದಲ್ಲಿ 4 kg ಚಿನ್ನ ಕೊಟ್ಬಿಡ್ತೀವಿ ಅನ್ನೋದು, ನೀವು 1 kg ಚಿನ್ನ ಕೊಡಿ ಅನ್ನೋದು, ಆಮೇಲೆ ಮಂಗರಮಾಯ ಆಗೋದು. ಇವುಗಳು ಹಂಗೇನೆ ಮಂಗರಮಾಯ ಆಗಿ ಹೊರಟೈತಾರೆ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ಯಾವನಾದರೂ ನೀನು ಬಡಿಯಿಕೆ ಬಂದರೆ ಹೊಸ ರಿಜಿಸ್ಟ್ರೇಷನ್ ಕಾಪಿ ತೋರಿಸು, ನೀನು ವಸೂಲಿ ಮಾಡ್ಬೋದಾದ ಫೋಟೋ ತೋರಿಸು, ನೀನು ಯಾವ ಏಜೆನ್ಸಿಯಿಂದ ಬಂದಿದೀಯಾ ಅಂತ ಕೇಳು. ಈಗ ನಿಮ್ಗೆ ಭಾರಿ ಸರಳವಾಗಿ ಹೇಳ್ತೀನಿ, ರಾಮಕ್ಕ ಅಂತ ಅನ್ನೋಳು ಸಾಲ ಕೊಟ್ಟರೆ ರಾಮಕ್ಕನ ಕಡೆಯವರು ಅಂತ ಅನ್ನೋರು ಮಾತ್ರ ಬರಬೇಕು. ಭೀಮಕ್ಕನ ಹೆಸರು ಹೇಳ್ಕೊಂಡು ನಾನು ಉಸುಲಿಗೆ ಬಂದಿದ್ದೀನಿ ಅನ್ನೋಕ್ಕಾಗೋದಿಲ್ಲ, ಅಥವಾ ಸೋಮಕ್ಕನ ಹೆಸರಲ್ಲಿ ಉಸುಲಿಗೆ ಬರೋಕ್ಕಾಗೋದಿಲ್ಲ. ರಾಮಕ್ಕನ ಕಡೆಯವರೇ ಬರಬೇಕು. ಬೇರೆಯವ್ರು ಬಂದರೆ ಅದು ಉಸುಲಿ ಆಗೋದಿಲ್ಲ. ಅದು ಅವ್ರು ಗಂಟು ಕಟ್ಕೊಳಕ್ಕೆ ಮಾಡ್ತಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಕೆಲವರು ಉಸುಲಿ ಮಾಡ್ಕೊಂಡು ಹೋದವರು ಪ್ರತಿಯೊಬ್ಬರು ಮನೆ ಕಟ್ಕೊಂಡವ್ರೆ. ನೀವೇನು ಕಟ್ಕೊಂಡಿದ್ದೀರಿ? ಇನ್ನೂ ತಪ್ಪೆ ತಾಸ್ಕೊಂಡೇ ಇದ್ದೀರಿ. ಆದ್ದರಿಂದ ಈ ಎಲ್ಲ ವಿಚಾರವನ್ನು ಪರಿಗಣನೆಗೆ ತಗೊಳ್ಳಿ. ಇದು ಸಾಮಾನ್ಯವಾಗಿ ಬಂದ ಕಾಯ್ದೆ ಅಲ್ಲ. 577 ಎಲ್ಲಿ ಇಡೀ ದೇಶದಲ್ಲಿ ಇಲ್ಲಿರೋ ಬರೀ 21, ಅವೆಲ್ಲವೂ ಬೆಂಗಳೂರಲ್ಲೇ ಉಟ್ಕೊಂಡವೆ. ಮೈಸೂರಲ್ಲಿ ಒಂದೇ ಒಂದದಪ್ಪ, ಅದು ಯಾವುದೋ ಲೀಸಿಂಗ್ ಏಜೆನ್ಸಿ ಅಂತ. ಅದರಿಂದ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ಸಮಗ್ರವಾಗಿ ಆಲೋಚಿಸಿ, ವಿಚಾರದಿಂದ ಆಲೋಚಿಸಿ, ಬದ್ಧತೆಯಿಂದ ಆಲೋಚಿಸಿ. ನಿಮ್ಗೇನಾದರೂ ಡೌಟ್ ಆಯ್ತಾ, ಮತ್ತೇನೋ ಸಮಸ್ಯೆ ಆಯ್ತಾ, ಮತ್ತೆ ಕೇಳಿ. ನಿಮ್ಮ ಹಳ್ಳಿಗಳಲ್ಲಿ, ಇಡೀ ಕರ್ನಾಟಕದ ಹಳ್ಳಿಗಳಲ್ಲಿ ಯಾವೆಲ್ಲ ಫೈನಾನ್ಸ್ ಕಂಪನಿಗಳು ಓಡಾಡ್ತಾವೆ ಉಳ್ಕೊಳ್ಳೋಂಗೆ, ಅವು ಯಾವೂ ಕೂಡ ತಗೊಂಡಿಲ್ಲ RBI ಇಂದ ಪರ್ಮಿಷನ್ಸ್ನ. ಅವು ಲೀಸಿಂಗ್ ಕಂಪನಿಗಳು ಅಂತ ಹೇಳಿದರೆ ನಿಮ್ಮನ್ನು ಅಡಮಾನ ಇಟ್ಕೊಂಡು ಅಥವಾ ಚೆಕ್ ಇಟ್ಕೊಂಡು ಮತ್ತೊಂದು ಇಟ್ಕೊಂಡು ಸಾಲ ಕೊಡುವಂಥವು. 2 ಲಕ್ಷದ ಮೇಲೆ ಸಾಲ ಕೊಟ್ಟವನೇ ಅಂದರೆ ಅಲ್ಲೇನೋ ಮೋಸ ಆದೆ ಅಂತ ಭಾವಿಸಿ ಅದಾದ್ಮೇಲೆ ಕೈ ಎತ್ತಿ ಏನಾಯ್ತದೆ ನೋಡುವ, ಕೋರ್ಟ್ ಅದೇ ವಿಚಾರ ಅದೇ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸುಗ್ರೀವಾಜ್ಞೆ ಇದೆ. ದಯಮಾಡಿ ಈ ಸುಗ್ರೀವಾಜ್ಞೆಯ ಮಡಿಕಬಿಡಿ. ಇದರಲ್ಲಿ ಹೋದರೆ ನೀವು ಗೂಗಲಲ್ಲಿ ಹೋದರೆ ಸಿಗ್ತದೆ. ಇದನ್ನು ನೋಡ್ಕೊಳ್ಳಿ. ಈ ಇದರಲ್ಲಿ ಇದನ್ನು ನೋಡಿಕೊಂಡು ದಯಮಾಡಿ ಕೆಳಗಡೆ ಇದು ಮಾಡಿ. ಕನ್ನಡದಲ್ಲಿದೆ, 3ನೇ ಕ್ಲಾಸ್ ಹುಡುಗರು ಬೇಕಾದ್ರೆ ಓದ್ಕೋಬೋದು, ಅರ್ಥ ಆಗುತ್ತೆ. ಎಷ್ಟು ಜನಕ್ಕೆ ಸಾಧ್ಯ ಆಯ್ತದೆ ಅಷ್ಟು ಜನಕ್ಕೆ ತಲುಪಿಸಿ. ಇದನ್ನು ನಾವೇನು ಹೇಳ್ತಾ ಇದ್ದೀವಿ, ನಾವೊಂದು 100 ಜನ ಸಂಕಷ್ಟದಲ್ಲಿರೋ ಮಕ್ಕಳನ್ನ ಸಾಕ್ತಾ ಇದ್ದೀವಿ. ನಾವು ಸುಳ್ಳು ತಟೋಟಗಳನ್ನ ಹೇಳ್ಕೊಂಡು ನಮಗೇನು ಆಗಬೇಕಾಗಿಲ್ಲ. ಆದರೆ ನಮ್ಮ ಗ್ರಾಮೀಣ ಜನರು, ನಮ್ಮ ನಮ್ಮ ಒಡೋಟೆಗಳು ಬೀದಿ ಪಾಲಾಗ್ತಾ ಇರೋದನ್ನ ನಾವು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಈ ಎಲ್ಲ ಕಾರಣದಿಂದ ಈ ಮಾತನ್ನು ಹೇಳ್ತಾ ಇದ್ದೇವೆ. ಅದರಿಂದ ಈ ಮೈಕ್ರೋ ಫೈನಾನ್ಸ್ ಅನ್ನುವ ಹಾವಳಿಯಿಂದ ಹೊರಗಡೆ ಬನ್ನಿ. ಇದು ಹಾವಳಿ ಅಲ್ಲ, ರಣದ್ದು. ಯಾವಾಗ ಅಕ್ಕಿಗಳು ಈಚೆಗೆ ಬರ್ತವೋ, ನಮ್ಮ ಕೋಳಿ ಮರಿಗಳು ಯಾವಾಗ ಈಚೆಗೆ ಬರ್ತವೋ ಎತ್ಕೊ ಓಡ್ಬಿಡೋಣ ಅಂತ ಕಾಯ್ತಾ ಇರ್ತವೆ. ಯಾವಾಗಲೂ
ನೀವು ಕಾನೂನು ಬಾಹಿರವಾಗಿ ಮಾತಾಡಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಯಾರ ಮೇಲೂ ಕೋಪದಲ್ಲಿ ಮಾತಾಡಕ್ಕೆ ಹೋಗಬೇಡಿ. ಕೇಳಬೇಕಾದದ್ದು ಎರಡೇ, ಎಕ್ಸ್ಟ್ರಾ ಬಡ್ಡಿ ಇರೋದಕ್ಕೆ ಕೊಟ್ಬಿಡಪ್ಪ, ನಿನ್ನ ದುಡ್ಡ ನಾವು ಕೊಟ್ಬಿಡ್ತೀವಿ. ಯಾರಿಗೂ ಅವಮಾನಿಸ್ಕೋಬೇಡಿ, ಯಾಕೆಂದರೆ ಅವನು ನಮ್ಮ ಹೊಟ್ಟೆ, ಅವ್ನಿಗೆ ಹೇಳೋ ರೀತಿಲಿ ಹೇಳುವ, ಅವನ ತಲೆ ಕೆರ್ಕೊ ಹೋಯ್ತಾನೆ. ಅದು ಬಿಟ್ಟು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಗೌರವಾನ್ವಿತರೆ, ಯೋಚಿಸಿ, ವಿವೇಚಿಸಿ, ತಿಳುವಳಿಕೆ ತಗೊಳ್ಳಿ. ಇದು ಒಳ್ಳೆಯ ಆದೇಶ. ಮತ್ತೆ ಮತ್ತೆ ಹೇಳ್ತಿದ್ದೀನಿ. ನಮಸ್ಕಾರ.